Hi, hello, good evening. Welcome back to my YouTube channel. ನಾನು ನಿಮ್ಮ ಇತಿಹಾಸ ಸಾಗರ್. ಎಸ್, ನಾವಿವತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸ್ಪೆಷಲ್ ಜಾಗ ಅನ್ನೋದಕ್ಕಿಂತ ನನ್ನ ಒಂದು ಪರ್ಸ್ನಲ್ ಫೇವ್ರೇಟ್, ನನ್ನ ಒಂದು ಬಕೆಟ್ ಲಿಸ್ಟಲ್ಲಿ ಇದ್ದಂಥ ಒಂದು ಜಾಗ. ಲೈಕ್ ನಾನು ಆಲ್ಮೋಸ್ಟ್ ಒಂದು 3-4 ಇಯರ್ಸಿಂದ ಈ ಒಂದು ಜಾಗನ ವಿಸಿಟ್ ಮಾಡಬೇಕು ಅಂತ ತುಂಬ ಅನ್ಕೊತಾ ಇದ್ದೆ. ಅನ್ಫಾರ್ಚುನೇಟ್ಲಿ ಲೈಕ್ ಬೇರೆ ಎಲ್ಲ ಕಡೆ ಹೋಗಿರೋ ಜಾಗಕ್ಕೆ ಮತ್ತೆ ಹೋಗ್ತಾ ಇದ್ವಿ, ಬಟ್ ಈ ಒಂದು ಜಾಗಕ್ಕೆ ಹೋಗಕ್ ಆಗಿರ್ಲಿಲ್ಲ. ಇವತ್ತು ನನ್ನನ್ನು ಕರ್ಕೊಂಡು ಹೋಗ್ತಾ ಇರೋದು ಯಾರು ಅಂತಾನು ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಅವರು ನಮ್ಮ ಜೊತೆ ಇದ್ದಾರೆ, ಮುಂದೆ ಇದ್ದಾರೆ ಕಾರಲ್ಲಿ. ಸೊ ಅವರಿಂದ ಇವತ್ತು ನಾನು ಆ ಒಂದು ಜಾಗನ ನೋಡಂಗಾಯ್ತು. ಸೊ ಎಸ್, ಸ್ಟೇ ಟ್ಯೂನ್. ಎಸ್, ನಾನು ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಂಥ ಜಾಗ ನಮ್ಮ ಕವಿ ಮನೆ, ಅಂದರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮನೆ ಬೌಂಡ್ರಿ ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಕುವೆಂಪು ಅವರ ಒಂದು ಲೈಕ್ ಫ್ರೇಮ್, ಅದರಲ್ಲಿ ಅವರ ಕವಿತೆಗಳು ಎಲ್ಲವನ್ನು ಒಂದು ಬರೆದಿದ್ರು. ಆ್ಯಂಡ್ ಮಳೆ ಅಂತೂ ಸಖತ್ತಾಗಿ ಬರ್ತಿತ್ತು. ಜಿಡಿ ಮಳೆಯಲ್ಲಿ ನಮಗೆ ಆ ಮನೇನ ಕಣ್ ತುಂಬಿಸ್ಕೊಳ್ಳೋದೇ ಒಂದು ಅಂದ. 20 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಮನೆ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಕಾಣುವಂಥ ಒಂದು ಸುಂದರವಾದ ತುಳಸಿ ಕಟ್ಟೆ, ಆ ವಿಂಟೇಜ್ ಪಿಲ್ಲರ್ಸ್ಗಳು, ವಿಂಟೇಜ್ ಕಿಟಕಿಗಳು, ಮಧ್ಯ ಕವಿಯ ಕವಿತೆಗಳು ಹಾಗೂ ಅವರ ಅಪರೂಪದ ಭಾವಚಿತ್ರಗಳು ಮತ್ತು ಕುವೆಂಪು ಅವರು ಬರೆದಿರುವಂಥ ಪುಸ್ತಕಗಳು, ಇದೆಲ್ಲದು ಕಣ್ ತುಂಬಿಕೊಳ್ಳೋದೆ ನನಗಂತೂ ಒಂದು ಹಬ್ಬ ಆಗಿತ್ತು. ಮನೆಯಿಂದ ಎಷ್ಟು ನೋಡ್ತಾ ಇದ್ರು, ಇನ್ನೂ ನೋಡಬೇಕು ಅನ್ನೋಂಥ ಒಂದು ಬ್ಯೂಟಿಫುಲ್ ಹೌಸ್, ಅದೇ ನಮ್ಮ ಕವಿ ಮನೆ. ಸೊ ಎಸ್, ನಾನು ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಜಾಗ ಕವಿ ಮನೆ. ಇಟ್ ವಾಸ್ ಲೈಕ್ ಒಂದು 3 ವರ್ಷದಿಂದ ನನ್ನ ಬಕೆಟ್ ಲಿಸ್ಟಲ್ಲಿತ್ತು. ಆ್ಯಂಡ್ ಇವತ್ತು ಐ ಫುಲ್ಫಿಲ್ಡ್ ಇಟ್. ಅಲ್ಲಿ ಒಳಗಿನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕಾರಲ್ಲಿ ಹೋಗ್ತಾ ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್. ಕವಿ ಮನೆ ನೋಡಿಕೊಂಡು ಈಗ ಕವಿ ಶೈಲತ್ ಕಡೆ ಹೊರಟಿದ್ದೀವಿ. ಕವಿ ಮನೆಗೆ ಬಂದಿದ್ದು ನನ್ನ ಮನಸ್ಸಿಗೆ ತುಂಬಾ ಖುಷಿ ಆಯಿತು. ಏನಕ್ಕೆ ನನಗೆ ಈ ವಿಂಟೇಜ್ ಐಟಮ್ಸು ಮತ್ತು ಈ ಆ್ಯಂಟಿಕ್ ವಸ್ತುಗಳು ಇದನ್ನೆಲ್ಲ ನೋಡೋದಕ್ಕೇ ಒಂಥರ ಖುಷಿ ಅನ್ಸುತ್ತೆ ನನಗೆ. ಆ್ಯಂಡ್ ಇದು ಕವಿ ಮನೆ ಅಂದರೆ ನಮ್ಮ ರಾಷ್ಟ್ರಕವಿ ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಮನೆಗೆ ಅವ್ರು ಇದ್ದಿದ್ದಂಥ ಜಾಗಗಳು, ಅವರ ಎಲ್ಲ ಹಳೆಯ ಫೋಟೋಸ್ಗಳು, ಇದೆಲ್ಲ ನೋಡ್ತಾ ಇದ್ರೆ ನನಗೆ ಲಿಟ್ರಲಿ ಗೂಸ್ ಬಂಪ್ಸ್ ಬರ್ತಿತ್ತು. ಆ್ಯಂಡ್ ಅವ್ರ ಮದುವೆ ಆಗಿದ್ದ ಮಂಟಪ ಆಗಿರ್ಬೋದು, ಅವ್ರ ಗ್ರ್ಯಾಜುಯೇಷನ್ ಕಾಸ್ಟ್ಯೂಮ್, ಆ ಹ್ಯಾಟು ಮತ್ತು ಆ ಏಪ್ರಾನ್ ಎಲ್ಲ, ಇಟ್ ವಾಸ್ ಸೋ ಅಮೇಝಿಂಗ್. ಅಂದರೆ ಲೈಕ್ ನಾನು ಇದ್ರ ಸುತ್ತಮುತ್ತನೇ ಇಟ್ಕೊಂಡು ಒಂದಿಷ್ಟು ವರ್ಷಗಳಾದರೂ ನಾನು ಒಂದು ಜಾಗನ ನೋಡಿರಲಿಲ್ಲ ಅಂತ ರಿಗ್ರೆಟ್ ಮಾಡ್ತಿದ್ದೆ. ಬಟ್ ಇವತ್ತು ನನ್ನ ಮನಸ್ಸಿಗೆ ಒಂಥರ ಭಾಳ ನೆಮ್ಮದಿ ಆಯಿತು. ಸೊ ಕವಿ ಶೈಲತ್ ಕಡೆ ಹೋಗ್ತಾ ಇದ್ದೀನಿ, ಅಲ್ಲಿ ಏನಿದೆ ಹೆಂಗಿದೆ ಅಂತ ನೋಡುವ. ಆ್ಯಂಡ್ ಯಸ್, ಹಿಯರ್ ವಿ ಆರ್ ಎಟ್ ಕವಿ ಶೈಲಾ. ಇದು ಕವಿ ಮನೆಗೆ ಕಾಲ್ದಾರಿ. ಸೊ ಕವಿ ಶೈಲದ ಫುಲ್ ಫಾರ್ಮ್ಯಾಟ್ ಏನು, ಫೋಟೋ ಹಾಕಿರ್ತೀನಿ, ವಾಚ್ ಇಟ್. ದಿಸ್ ಇಸ್ ಸೋ ಅಮೇಝಿಂಗ್ ಗಾಯ್ಸ್. ಈ ವೆದರ್ ಕೂಡ ಹಾಗೆ ಇಷ್ಟು ತಂಪಾಗಿ ಇಂಪಾಗಿ ಮಳೆ ಬಂದು, ಈ ಮಲೆನಾಡಿನ ಒಂದು ಸ್ಪೆಷಾಲಿಟಿನೇ ಹೀಗೆ ಅನಿಸುತ್ತೆ. ಆ ಮಳೆ ಬಂದು ನಿಂತರು, ಆ ತಂಪು ಕಂಪು, ಎಷ್ಟು ಲೈಕ್ ಪ್ರಕೃತಿ ಎಷ್ಟು ಸುಂದರ ಅಂತ ಲೈಕ್ ಮಾತಲ್ಲಿ ವರ್ಣಿಸೋಕ್ಕೆ ಅಸಾಧ್ಯ. ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಸ್ಟೋನ್ಸ್, ಎಷ್ಟು ಚಂದ. ಕವಿ ಸಮಾಧಿ ಅಂದರೆ ಕುವೆಂಪು ಅವರ ಸಮಾಧಿ ಇದೆ. ನನಗೆ ಆ್ಯಕ್ಚುಲಿ ಈ ಕಲ್ಲುಗಳಿಂದ ಇರುವಂಥ ಕತೆ ಏನು, ಅಥವಾ ಲೈಕ್ ಈ ಕಲ್ಲನ್ನು ಏನಕ್ಕೆ ಈ ಥರ ಜೋಡಿಸ್ಯಾರೆ, ಅಥವಾ ಲೈಕ್ ಈ ಆರ್ಚ್ ಶೇಪಲ್ಲಿ ಕೊಟ್ಟಿರೋಂಥದ್ದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ನಾನು ವಾಪಸ್ ಮನೆಗೆ ಹೋಗೋಷ್ಟೊತ್ತಿಗೆ ನನಗೇನಾದ್ರು ಆ ವಿಷಯ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಐ ವಿಲ್ ಡೆಫಿನೆಟ್ಲಿ ಶೇರ್. ಕವಿ ಶೈಲದ ಧ್ಯಾನಪೀಠ. ಓ ಗೈಸ್, ಈ ವ್ಯೂ ಅಂತೂ ಅಮೇಝಿಂಗ್ ಆಗಿದೆ.
ಕವಿಶೈಲ ನೋಡಿಕೊಂಡು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಆರ್ ನೆಕ್ಸ್ಟ್ ಡೆಸ್ಟಿನೇಷನ್, ಅಂದರೆ ನೆಕ್ಸ್ಟ್ ಸ್ಟಾಪ್. ಬಟ್ ನನ್ನ ಜೊತೆ ಬಂದಿರೋ ಜನ ಭಾಳ ಲೇಟ್ ಆಯಿತು ಅಂತ ಭಾಳ ಕಿರಿಕಿರಿ ಮಾಡ್ತಿದ್ದಾರೆ. ತುಂಬ ವ್ಲಾಗ್ನ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಸ್ಟಿಲ್ ನಂಗೆ ಆ ಕಿರಿಕಿರಿ ಮಾಡ್ತಿರೋ ಜನ ಯಾರು ಅಂತ ತೋರಿಸ್ತೀನಿ. ಇದು ನಮ್ಮ ಅನ್ವಿತಕ್ಕ. ಹಾಯ್, ಹೆಂಗೆ ಅನ್ನಿಸ್ತಿದೆ? ಆ್ಯಂಡ್ ಎಸ್, ಇವರೇ ಕಾರಣಕರ್ತರು ನಾನು ಕವಿ ಮನೆಗೆ ಬರೋದಕ್ಕೆ. ಆಲ್ಮೋಸ್ಟ್ 1-2-3 ಇಯರ್ಸಿಂದ ಅನ್ಕೊತಾ ಇದೆ ಹೋಗಬೇಕು ಅಂತ. ಬಟ್ ಟೈಮೇ ಆಗಿರಲಿಲ್ಲ. ಬಟ್ ಇವತ್ತು ಕರ್ಕೊಂಬಂದ್ಲು. ಥ್ಯಾಂಕ್ಸ್ ಅಕ್ಕ. ಇನ್ನೊಬ್ರು ಬಹಳ ಮುಂದೆ ಓಡ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಒಂದು ಕಾರಣ ಆದರೆ ಅವ್ರು ಇನ್ನೊಂದು ಕಾರಣ. ಅವರೇ ನಮ್ಮ ಹಳೆ ವ್ಲಾಗಲ್ಲಿ ಇದ್ದಿದ್ದು ನೀತೇನು. ಹಾಯ್, ಥ್ಯಾಂಕ್ ಯು ಸೋ ಮಚ್ ಕವಿ ಮನೆ ಕರ್ಕೊಬಂದು ಕವಿಶೈಲ ತೋರಿಸಿದ್ದಕ್ಕೆ. ಬಟ್ ಇನ್ನೊಂಚೂರು ಖುಷಿ ಆಯಿತು. ಇನ್ನೊಂಚೂರು ಟೈಮ್ ಸ್ಪೆಂಡ್ ಮಾಡಕ್ಕೆ ಬಿಟ್ಟಿದ್ರೆ ಇನ್ನೂ ಭಾಳ ಖುಷಿ ಆಗ್ತಿತ್ತು. ನಡಿ ಅಂತ ಇರಿಟೇಟ್ ಮಾಡಿ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಪ್ಲೇಸಿಗೆ ಒಂದು ಹೋಗೋಣ. ನೆಕ್ಸ್ಟ್ ಪ್ಲೇಸ್ ಎಸ್, ಕವಿಶೈಲದಿಂದ 2ನೇ ಜಾಗ ನಾವೇನು ಹೋಗ್ಬೇಕಂತ ಅನ್ಕೊಂಡಿದ್ವಿ. ಅದು ಯಾವುದು ಅಲ್ಲ, ನಮ್ಮ ಮಲೆನಾಡಲ್ಲಿರುವಂಥ ಕುಂದಾದ್ರಿ ಬೆಟ್ಟ ಆಯಿತಾ. ಅದು ನಮ್ಮ ಅಕ್ಕನ ಒನ್ ಆಫ್ ದ ಫೇವ್ರೆಟ್ ಸ್ಪಾಟ್ಸ್. ಅವಳಿಗೆ ಇಲ್ಲಿಗೆ ಹೋಗಬೇಕು ಕ್ಲೋಸ್ ಆಗಿಬಿಡುತ್ತೆ ಅಂತ ಕವಿ ಮನೇಲಿ ನನಗೆ ನೆಮ್ಮದಿಯಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಬಿಡಲಿಲ್ಲ. ಇಬ್ಬರು ಅರ್ಜೆಂಟ್ ಮಾಡ್ಕೋ ಅಂತ ಕರ್ಕೊಂಡ್ಬಂದರು. ಇಲ್ಲಿ ಬಂದರೆ ಗೇಟ್ ಕ್ಲೋಸ್ ಆಗಿತ್ತು. ಅಲ್ಲ, ಫಸ್ಟ್ ಇವ್ರದ್ದು ಧೈರ್ಯ ನೋಡಿ. ಇಲ್ಲಿ ಮುಂಚೆ ಒಂದು ಗೇಟ್ ಸಿಗ್ತಾಯಿತ್ತು. ಆ ಗೇಟ್ ಯಾರೋ ಕಟ್ಟಿಟ್ಟಿದ್ರು. ಆ ಗೇಟ್ ತಕ್ಕೊಂಡು ಫುಲ್ ಡೌನ್ ಮಾಡ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಬಂದರು ಒಳಗಡೆ. ಇಲ್ಲಿ ಬಂದರೆ ಮೇನ್ ಗೇಟೇ ಕ್ಲೋಸ್. ವಾಪಸ್ ಹೋಗ್ತಾ ಇದೀವಿ ಮನೆಗೆ. ಕುಂದಾದ್ರಿ ಬೆಟ್ಟ ನೋಡೋಕ್ಕಾಗಿಲ್ಲ. ಕುಂದಾದ್ರಿ ಅಂತ ಬಡ್ಕೊಂತ ಇದ್ದವರು ಕುಂದಾದ್ರಿ ಬೆಟ್ಟ ಬೇಬಿ. ಚೂರು ಇದಿಷ್ಟು ಕುಂದಾದ್ರಿ ಬೆಟ್ಟ ಏನು ಮಾಡಂಗಿಲ್ಲ. ಎಫರ್ಟ್ ಹಾಕಿದ್ದಿಲ್ಲ, ಲಾಸ್ ಆಯ್ತು. ಅಷ್ಟು ಸ್ಪೀಡ್ ಆಗಿ ಬಂದು ಯೂಸ್ ಇಲ್ಲ. ರಾತ್ರಿ ಮೂಡಲ್ಲ, ವಾಪಸ್ ರಿಟರ್ನ್ ಹೋಗ್ತಾ ಇದೀವಿ. ಸಾಗರಿದ್ದಾರೆ ಅದೇನೋ ಅಂತಾರಲ್ಲ, ಹಂಗೆ ನಮ್ಮನೆ ಜನಕ್ಕೆ. ಆಗುಂಬೆಯ ಪ್ರೇಮ ಸಂಜೆ ಅಂತ ನಮ್ಮ ಅಣ್ಣವ್ರ ಸಾಂಗ್ ಇದೆಯಲ್ಲ, ಅದು ಇಲ್ಲಿಂದ ಮೆಟ್ಲತ್ಕೊಂಡು ಹೋದರೆ ನಿಮಗೆ ವ್ಯೂ ಪಾಯಿಂಟ್ ಮೇಲಿತ್ತಂತೆ. ಅಲ್ಲಿ ಶೂಟ್ ಆಗಿರೋದು ಅಂತ ನಂಗೆ ಇಲ್ಲಿ ಯಾರೋ ಹೇಳಿದ್ದು. ಕೆಳಗೆ ರೋಡು. ಕುಂದಾದ್ರಿ ಬೆಟ್ಟ ಕ್ಲೋಸ್ ಆಗಿದೆ ಅಂತ ಕಾರಣ ಆಗುಂಬೆ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಆ್ಯಂಡ್ ದಿಸ್ ಇಸ್ ಹೌ ಅಮೇಝಿಂಗ್ ಇಟ್ ಇಸ್. ಆ್ಯಂಡ್ ಇಲ್ಲಿದ್ದಾರೆ ನೋಡಿ ನನ್ನ ಇಬ್ರು ವೇಸ್ಟ್ ಫೆಲಾಸ್. ಟ್ರಸ್ಟ್ ಮೀ, ವ್ಯೂ ಅಂತೂ ಮಸ್ತಾಗಿದೆ.